ಇನ್ನು ನಾಗಮಂಗಲ ಕೋಮುಗಲಭೆಗೆ ಸಂಬಂಧಪಟ್ಟಂತೆ ಮೊದಲೇ ಪ್ಲಾನ್ ಮಾಡಿಕೊಂಡು ಈ ಘಟನೆಯನ್ನು ಮಾಡಲಾಗಿತ್ತ. ದರ್ಗಾ ಸಂದರ್ಭದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಗಲಭೆ ಆಗಿರೋದು ಹಿಂದೂ ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಕಲ್ಲು ತೂರಾಟವನ್ನ ಮಾಡಿರುವಂತಹ ಅನುಮಾನ. ಗಲಭೆ ನಡೆಸೋದಕ್ಕೆ ಗುಂಪಾಗಿ ಅನ್ಯ ಕೋಮಿನವರು ಅಲ್ಲಿ ಸೇರಿದ್ರು. ಮುಖಕ್ಕೆ ಮಾಸ್ಕ್ ಹಾಕಿ ದಾಂಧಲೆಯನ್ನ ಎಬ್ಬಿಸಿದ್ದಾರೆ ಕಿಡಿಗೇಡಿಗಳು. ಲಾಂಗ್ ಅನ್ನ ಹಿಡಿದು ಹಿಂದೂ ಯುವಕರ ಮೇಲೆ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ನಾಗಮಂಗಲದಲ್ಲಿ ಶಾಂತಿ ಕದಡೋದಕ್ಕೆ ಅನ್ಯ ಕೋಮಿನಿಂದ ಯತ್ನ ಆಗಿದೆ ಅನ್ನುವಂಥದ್ದು ಎಲ್ಲ ಘಟನೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಮೊದಲೇ ಪ್ಲಾನ್ ಆಗಿತ್ತಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿನ CCTV ಒಂದರಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಅಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಯುವಕನೊಬ್ಬ ಗಲಭೆಯನ್ನು ಎಬ್ಬಿಸೋದಕ್ಕೆ ಹೋಗ್ತಾ ಇರುವಂತಹ ದೃಶ್ಯ. ಸೊ ಈ ರೀತಿಯಾಗಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಎಲ್ಲ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇದೀಗ ನೇರ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಘಟನೆಯ ಸಂದರ್ಭದಲ್ಲಿ ಉದ್ವಿಗ್ನಾಗಿ ಹೊತ್ತಿ ಉರ್ಕೊಂಡಿತ್ತು. ಸೊ ಆ ಪ್ರದೇಶ ಈಗ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಅಲ್ಲಿ ಸುಟ್ಟು ಕರಕಲಾಗಿದೆ. ನಾಗಮಂಗಲದ ಪ್ರದೇಶದಲ್ಲಿ ನಡೆದಿರುವಂತಹ ಕಳೆದ ರಾತ್ರಿ ನಡೆದಿರುವಂತಹ ಘಟನೆಯಲ್ಲಿ ಯಾವ ರೀತಿಯಾಗಿ ಅಂಗಡಿಗಳು ಸುಟ್ಟು ಕರಕಲಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಹಲವಾರು ಅಂಗಡಿಗಳು ಸುಟ್ಟು ಹೋಗಿದೆ. ಅನೇಕ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ. ಸೊ ಈ ರೀತಿಯಾಗಿ ಗುಂಪಾಗಿ ಆಗಮಿಸಿ ಈ ರೀತಿಯಾಗಿ ಗಲಭೆಯನ್ನ ಸೃಷ್ಟಿಸಿರೋದು ಸಹಜವಾಗಿಯೇ ಇದಕ್ಕೆಲ್ಲದಕ್ಕೂ ಕೂಡ ಮೊದಲೇ ಪ್ಲಾನ್ ಆಗಿತ್ತಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಜುವಲ್ಸ್ಗಳು ಕೂಡ ಸಾಕ್ಷಿಯನ್ನು ಹೇಳೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ನಾಗಮಂಗಲ ಗಲಭೆಗೆ ಸಂಬಂಧ 52 ಜನರನ್ನ ಬಂಧನ ಮಾಡಲಾಗಿದೆ. ಒಟ್ಟು ಇಲ್ಲಿಯವರೆಗೂ ಕೂಡ 52 ಜನರನ್ನ ಬಂಧಿಸಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಎರಡೂ ಗುಂಪುಗಳಿಂದ 52 ಜನರನ್ನ ಬಂಧನ ಮಾಡಲಾಗಿದೆ. CCTV ದೃಶ್ಯಾವಳಿಯನ್ನ ನೋಡಿ ಕೇಸ್ ದಾಖಲಿಸ್ತೀವಿ. ರಾಜಕೀಯ ಪ್ರಚೋದನೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಸದ್ಯ ನಾಗಮಂಗಲದಲ್ಲಿ ಶಾಂತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ. ನಾಗಮಂಗಲದಲ್ಲಿ ಘರ್ಷಣೆ ಆಗಿದೆ, ಅದು ಕೋಮು ಗಲಭೆ ಅಲ್ಲ, ಇದನ್ನು ನಾವು ಕೋಮು ಗಲಭೆ ಅಂತ ಹೇಳೋದಿಕ್ಕೆ ಬರಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಗೃಹ ಸಚಿವರು. ವಿಪಕ್ಷಗಳು ಬೇಕಾದ್ರೆ ಸಲಹೆಗಳನ್ನು ಕೊಡ್ಲಿ, ಸ್ವೀಕಾರ ಮಾಡ್ತೀವಿ. ಪೊಲೀಸರು ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಳ್ತಾರೆ. ಅವಶ್ಯಕತೆ ಬಿದ್ದರೆ ನಾನು ಕೂಡ ನಾಗಮಂಗಲಕ್ಕೆ ಹೋಗ್ತೀನಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ನಾಗಮಂಗಲದಲ್ಲಿ ನಿನ್ನೆ ನಡೆದಂಥ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಅವರು ಪ್ರೊಸೆಷನ್ ಹೋಗುವಾಗ ಕಲ್ತೂರಾಟ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವ್ ಆಯಿತು ಅಂಥೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ. ಅಲ್ಲಿ ಈಗ SP IG ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ. KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ. ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ. ಇಲ್ಲ ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಮುಂದಕ್ಕೆ ಬೆಳಿಬಾರ್ದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ. ಸೀನಿಯರ್ ಆಫೀಸರ್ಸ್ ಇದ್ದಾರೆ.
ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಟೂನನ್ನು ಕೂಡ ಅಲ್ಲಿ KSRP ಇಟ್ಟಿದ್ರು. ಇಲ್ಲದೆ ಹೋಗಿದ್ರೆ ಇನ್ನೂ ದೊಡ್ಡ ಗಲಭೆ ಆಗಿರೋದು. ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಟೂನ್ ಕೂಡ ಅಲ್ಲಿ ಇಟ್ಟಿದ್ರು. ಅದರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮಿಡಿಯೇಟ್ ಆಗಿ. ಈಗ ನಾವು ಗಾಯಗಳಿಗಿನ್ನ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ, ಆದರೆ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಎರಡೂ ಗುಂಪಿನಲ್ಲಿ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಅವ್ರ ಮೇಲೆ ಈಗ ಯಾರ್ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಅವ್ರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವರು ಬೇರೆ ಬೆಂಕಿ ಹಾಕೋದು, ಅದನ್ನೆಲ್ಲ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರ ಮೇಲೂ ಕುಳಿತಾರೆ. ಒಬ್ಬ ASIಗೆ ಗಾಯ ಆಗಿದೆ. ಅದಲ್ಲದೆ ಅದನ್ನೆಲ್ಲ ಗಣನೆಗೆ ತಗೊಂಡೇನೆ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ಆ ರೀತಿ ಕಾಣ್ತಾ ಇಲ್ಲ, ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇಲ್ಲ. ಅದು ಅಲ್ಲಿ ಸ್ಪಾಟ್ನಲ್ಲಿರೋರು ರಿಪೋರ್ಟ್ ಏನ್ ಕೊಡ್ತಾರೆ ನೋಡ್ಬೇಕು. ನಾಗಮಂಗಲದಲ್ಲಿ ಇದು ಗೃಹ ಸಚಿವರು ಹೇಳ್ತಾ ಇರುವಂತಹ ಮಾತು. ಸಣ್ಣ ಪ್ರಮಾಣದಲ್ಲಿ ಆಗಿರುವಂತಹ ಘಟನೆ ಗೃಹ ಸಚಿವರು ಹೇಳಿರುವಂತಹ ಮಾತಿದು. ಆದ್ರೆ ಶಾಂತ ಮಣ್ಣಿನಲ್ಲಿ ಬೆಂಕಿ ಹೊತ್ತಿ ಉರಿದಿರೋದು ಇದು ಸಣ್ಣ ಘಟನೆಯ ಗೃಹ ಸಚಿವರೇ. ಈ ರೀತಿಯಾಗಿರುವಂತಹ ಪ್ರಶ್ನೆ ಮೂಡ್ತಾ ಇದೆ. ಗೃಹ ಸಚಿವರು ಆಡಿರುವಂತಹ ಮಾತುಗಳನ್ನು ಕೇಳ್ತಾ ಇದ್ರೆ ಅಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಅನೇಕ ಅಂಗಡಿಗಳು ಸುಟ್ಟು ಕರಕಲಾಗಿದೆ. ಅಮಾಯಕರ 10 ಅಂಗಡಿಗಳು ಹೊತ್ತಿ ಉರಿದಿದೆ. ಬೈಕ್ಗಳು ನಡು ರಸ್ತೆಯಲ್ಲಿ ಧಗಧಗಿಸಿದೆ. ಇದೇನು ಸಾಮಾನ್ಯ ಸಂಗತಿಯ? ಅದರ ಜೊತೆಗೆ ಪೆಟ್ರೋಲ್ ಬಾಂಬ್, ಮಾರಕಾಸ್ತ್ರಗಳು ಅಲ್ಲಿ ಝಳಪಿಸಿದೆ. ಆ ಮಾರಕಾಸ್ತ್ರಗಳನ್ನೆಲ್ಲ ಹಿಡ್ಕೊಂಡು ಓಡಾಡೋರು ಅವರೇನು ಅಮಾಯಕರ? ನಾಗಮಂಗಲ ವಿಚಾರದಲ್ಲಿ ಹೆಚ್ಚು ಚರ್ಚೆ ಬೇಡ ಅಂತ ಇದ್ದಾರೆ ಗೃಹ ಸಚಿವರು. ನಾಗಮಂಗಲದ ದೃಶ್ಯಗಳನ್ನ ದಯವಿಟ್ಟು ನೋಡಿ ಗೃಹ ಸಚಿವರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ. ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ. ಇಲ್ಲ ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ. ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ, ಘಟನೆ ನಡೆದಿದೆ, ಕಂಟ್ರೋಲಿಗೆ ತಗೊಂಡಿದ್ದೇವೆ. ಮುಂದಕ್ಕೆ ಬೆಳಿಬಾರ್ದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ. ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅಲ್ಲಿ. ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಟೂನ್ ಅನ್ನು ಕೂಡ ಅಲ್ಲಿ KSRP ಇಟ್ಟಿದ್ರು. ಇಲ್ಲದೆ ಹೋಗಿದ್ರೆ ಇನ್ನೂ ದೊಡ್ಡ ಗಲಭೆ ಆಗಿರೋದು. ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಟೂನ್ ಕೂಡ ಅಲ್ಲಿ ಇಟ್ಟಿದ್ರು. ಅದರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮಿಡಿಯೇಟ್ ಆಗಿ. ಈಗ ನಾವು ಗಾಯಗಳಿಗಿನ್ನ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ, ಆದರೆ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಎರಡೂ ಗುಂಪಿನಲ್ಲಿ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಅವ್ರ ಮೇಲೆ ಈಗ ಯಾರ್ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಅವ್ರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವರು ಬೇರೆ ಬೆಂಕಿ ಹಾಕೋದು, ಅದನ್ನೆಲ್ಲ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರ ಮೇಲೂ ಕುಳಿತಾರೆ. ಒಬ್ಬ ASIಗೆ ಗಾಯ ಆಗಿದೆ. ಅದಲ್ಲದೆ ಅದನ್ನೆಲ್ಲ ಗಣನೆಗೆ ತಗೊಂಡೇನೆ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇಲ್ಲ. ಅದು ಅಲ್ಲಿ ಸ್ಪಾಟ್ನಲ್ಲಿರೋರು ರಿಪೋರ್ಟ್ ಏನ್ ಕೊಡ್ತಾರೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಸಣ್ಣ ಗಲಾಟೆ ಅಷ್ಟೇ ಅನ್ನುವಂಥ ವಿಚಾರದ ಅರ್ಥದಲ್ಲಿ ಅವರು ಹೇಳಿಕೆಯನ್ನು ನೀಡಿರೋದು. ಈ ಹಿಂದೆ ಕೂಡ ಅವರು ಯಾವ ರೀತಿಯಾಗಿ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಬಟ್ ಈ ಪರಿಸ್ಥಿತಿಯಲ್ಲಿ ಅಂದರೆ ಇಲ್ಲಿ ಪೊಲೀಸ್ ಇಲಾಖೆ ಮಾಡಿರುವಂಥ ಎಡವಟ್ಟುಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಿ? ಖಂಡಿತ ಮಧುಕರ್ ಶೆಟ್ಟಿ, ಇಲ್ಲಿ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಒಂದು ಮೆರವಣಿಗೆ ಹೋಗುತ್ತೆ ಅನ್ನೋದಾದರೆ ಎಲ್ಲಿ ಗಲಾಟೆ ಆಗಿರುತ್ತೆ ಅನ್ನೋದನ್ನು ಈ ಹಿಂದಿನ ವರ್ಷಗಳಲ್ಲಿ ಕಲೆ ಆಗದಂಥ ಹಿಸ್ಟ್ರಿ ಕಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಬಂದೋಬಸ್ತನ್ನು ಮಾಡ್ಕೊಳ್ಬೇಕು. ಆದರೆ ಇಲ್ಲಿ ಯಾವಾಗ ನಾಗಮಂಗಲದಲ್ಲಿ ರಾತ್ರಿ ಮೆರವಣಿಗೆ ಹೋಗ್ತಾ ಇತ್ತು, ಆ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ಮಾಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಸಾಕಷ್ಟು ಜನ, ನೂರಾರು ಸಂಖ್ಯೆಯಲ್ಲಿ ಜನ ಸೇರಿ ಕಲ್ಲು ತೂರಾಟ ಮಾಡೋದು, ಪೆಟ್ರೋಲ್ ಬಂಬನ್ನು ಹಾಕೋದು, ಮಾರಕಾಸ್ತ್ರಗಳನ್ನ ಇಟ್ಕೊಂಡ್ಬಂದು ಅಲ್ಲೇ ಮಾಡ್ತಕ್ಕಂಥದ್ದು. ಜೊತೆಗೆ ಅಲ್ಲಿದ್ದಂಥ ಅಂಗಡಿಗಳಿಗೆ, ಚಪ್ಪಲಿ ಅಂಗಡಿಗಳಿಗಿರ್ಬೋದು, ಅದರಲ್ಲಿ ಬ್ಯಾಂಗಲ್ ಸ್ಟೋರ್ಗಳು, ಜೊತೆಗೆ ರಸ್ತೆ ಬದಿದ್ದಂಥ ತಳ್ಳೋ ಗಾಡಿಗಳಿಗೆ, ಬೈಕ್ಗಳಿಗೆ ಎಲ್ಲವನ್ನು ಬೆಂಕಿ ಹೆಚ್ಚಿ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇದು ಗೃಹ ಸಚಿವರು ಹೇಳೋ ರೀತಿಯಾಗಿ ಅವರು
ತುಂಬ ಏನೂ ಆಗಿಲ್ಲ ಅನ್ನೋ ರೀತಿಯಾಗಿ ಹೇಳ್ತಾರೆ. ಆದರೆ ಅಲ್ಲಿ ಎಂಥ ಅನಾಹುತ ಆಗಿದೆ ಅನ್ನೋದಕ್ಕೆ ಸದ್ಯ ಅಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಪೊಲೀಸ್ ತುಕಡಿಗಳೇ ಸಾಕ್ಷಿ. ಒಂದು ಊರಲ್ಲಿ ಸಣ್ಣ 2 ಕುಟುಂಬಗಳ ನಡುವೆ ಜಗಳ ಆದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು KSRP ತುಕಡಿಯನ್ನು ಹಾಕ್ತಾರೆ. 4-5 ಜನ ಒಂದು ಜೀಪ್ಗಳಲ್ಲಿ ಪೊಲೀಸ್ ಇರ್ತಕ್ಕಂಥದ್ದು, ಅದು ಸಣ್ಣ ಘಟನೆ. ಓಕೆ, ಇಲ್ಲಿ ಇಡೀ ನಾಗಮಂಗಲ ಪಟ್ಟಣವೇ ಒತ್ತಿ ಉರಿದಿದೆ. ಅಲ್ಲಿ 15ಕ್ಕೂ ಹೆಚ್ಚು KSRP ತುಕಡಿಗಳನ್ನು ಬಂದೋಬಸ್ತ್ಗಾಗಿ ಆಗಿಬಿಟ್ಟಿದ್ದಾರೆ. ನಿನ್ನೆ ಇದ್ದಂಥ ನಾಗಮಂಗಲದ ಪರಿಸ್ಥಿತಿ ಇವತ್ತು ಬೆಳಗ್ಗೆ ಇಲ್ಲ. ಬಿಕೋ ಅಂತಕ್ಕಂಥ ಒಂದು ಪರಿಸ್ಥಿತಿ, ಎಲ್ಲಂದಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥ ವ್ಯಾಪಾರಸ್ಥರ ತಳ್ಳೋ ಗಾಡಿಗಳು, ಬೈಕ್ಗಳು, ಜೊತೆಗೆ ಅಂಗಡಿಗಳು, ಇವೆಲ್ಲವನ್ನ ನೋಡಿದಾಗ ಒಬ್ಬ ರಾಜ್ಯದ ಗೃಹ ಸಚಿವರಾದವರು ಯಾವ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡಬಹುದು ಅನ್ನೋದನ್ನು ಅವರು ಮರ್ತಿದ್ದಾರೆ. ಇಲ್ಲಿ ಏನೋ ಮೆರವಣಿಗೆ ಹೋಗ್ತಾ ಇತ್ತು, ಯಾರೋ ಕಲ್ಲು ತೂರಾಟ ಮಾಡಿದ್ರು, ಅವರು ತೂರಾಟ ಮಾಡಿದ್ರು, ಇವರು ತೂರಾಟ ಮಾಡಿದ್ರು ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ಹೀಗಾಗಿ ಇಲ್ಲಿ ಮೆರವಣಿಗೆ ಮಾಡೋದವ್ರ ಮೇಲೂ ತಪ್ಪಾಕಿದ್ದಾರೆ. ಜೊತೆಗೆ ಸಂದರ್ಭದಲ್ಲಿ ಆ ಮೆರವಣಿಗೆ ಅಲ್ಲಿ ಮಸೀದಿ ಮುಂದೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ರ ಮೇಲೂ ಸಹ ಸಾಮಾನ್ಯವಾಗಿ ತಪ್ಪನ್ನು ಹಾಕಿದ್ದಾರೆ. ಇದೊಂದು ರೀತಿಯಾಗಿ ಕೌಂಟರ್ ಕೇಸ್ ಕೊಟ್ಟಾಗೆ ಎರಡೂ ಗುಂಪುಗಳ ಮೇಲೆ ಗೃಹ ಸಚಿವರೇ ಆರೋಪಗಳನ್ನು ಹೊರಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಗಮನಿಸಬೇಕು, ಪೊಲೀಸರು ಈಗ ಸದ್ಯ 52 ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವರನ್ನು ಅರೆಸ್ಟ್ ತೋರಿಸಿದಾರಾ ಇಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ. 52 ಜನ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವರನ್ನು ತೆಗೆದುಕೊಂಡಿದ್ದಾರೆ. ಆದರೆ ಅದು ಯಾರನ್ನ ಮೊದಲಿಗೆ ಕಲ್ಲು ತೂರಾಟವನ್ನು ಮಾಡಿದಂಥವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರಾ ಅಥವಾ ಗಣೇಶ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರಾ ಅನ್ನೋದು ನೋಡಬೇಕಾಗತ್ತೆ. ಇಲ್ಲಿ ಕಲ್ಲು ತೂರಾಟ ಓಕೆ, ಕಲ್ಲುಗಳು ಅಲ್ಲೇ ಎಲ್ಲ ರಸ್ತೆ ಬದಿಯಲ್ಲಿ ಅಥವಾ ಯಾವುದಾದ್ರು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಅಲ್ಲಿ ಅನ್ಲೋಡ್ ಮಾಡಿಸಿದ್ರೆ ಅವು ಸಿಗ್ತವೆ. ರಾತ್ರಿ ಪೆಟ್ರೋಲ್ ಬಾಂಬ್ಗಳು ಎಲ್ಲಿಂದ ಇವರಿಗೆ ಸಿಗುತ್ತೆ? ಮೊದಲೇ ಇವರು ಪ್ರೀ ಪ್ಲಾನ್ ಆಗಿ ಈ ಸಮಯಕ್ಕೆ ಇಲ್ಲಿಗೆ ಮೆರವಣಿಗೆ ಬರುತ್ತೆ, ಅದರ ಮೇಲೆ ನಾವು ದಾಳಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಮೊದಲೇ ಪೆಟ್ರೋಲ್ ಬಾಂಬ್ಗಳನ್ನು ಸಿದ್ಧಪಡಿಸ್ಕೊಂಡಿದ್ರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೆ ಇಲ್ಲಿ ಪೊಲೀಸ್ ಇಲಾಖೆ ಅನುಮತಿಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲೂ ಅಷ್ಟೇ ಮೆರವಣಿಗೆಯನ್ನು ಇಂತಿಷ್ಟ ನಿಗದಿತ ಅವಧಿಯಲ್ಲಿ ಮುಗಿಸ್ಬೇಕು ಅಂತಕ್ಕಂಥ ಒಂದು ಕಂಡೀಷನ್ಗಳನ್ನು ಹಾಕಿರ್ತಾರೆ. ಜೊತೆಗೆ ಯಾರು ಇದರ ಒಂದು ಆಯೋಜಕರಿರ್ತಾರೆ ಅವರ ಬಳಿ ಒಂದು ಮುಚ್ಚಳಿಕೆಯನ್ನು ಸಹ ಬರೆಸ್ಕೊಂಡಿರ್ತಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟಾದ ಸಂದರ್ಭದಲ್ಲಿ ಅವರೇ ನೇರ ಜವಾಬ್ದಾರರು ಅಂತಕ್ಕಂಥ ಒಂದು ಮುಚ್ಚಳಿಕೆಯನ್ನು ಸಹ ಬರ್ಸ್ಕೊಂಡಿರ್ತಾರೆ. ಆ ರೀತಿ ಮುಚ್ಚಳಿಕೆ ಬರ್ಕೊಟ್ಟಂಥವ್ರು ಸಾಮಾನ್ಯವಾಗಿ ಇಂತಹ ಗಲಭೆಗಳಿಗೆ ಕೈ ಹಾಕೋದಿಲ್ಲ. ಯಾಕಂತಂದರೆ ನಾಳೆ ಏನೇ ಹೆಚ್ಚು ಕಡಿಮೆ ಆದರೂ ಅವರ ಮೇಲೆಯೇ ಬರುತ್ತೆ, ಅವ್ರ ಮೇಲೆ ಕೇಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇಂತಹ ಗಲಭೆಗಳಿಗೆ ಹೋಗೋದಿಲ್ಲ. ಆದರೆ 20 ವರ್ಷಗಳಿಂದ ಅಲ್ಲೇ ಗಣೇಶವನ್ನು ಕೂರಿಸ್ತಾ ಇದ್ರು, ಅದೇ ಮಾರ್ಗವಾಗಿ ಮೆರವಣಿಗೆ ಹೋಗ್ತಾ ಇದ್ರು. ಆವತ್ತಿನಿಂದ ಇವತ್ತಿಗೆ ಯಾವುದೇ ರೀತಿಯಾದಂಥ ಅಲ್ಲಿ ಗಲಭೆಗಳು ನಡೆದಿರಲಿಲ್ಲ. ತುಂಬ ಶಾಂತಯುತವಾಗಿ ನಾಗಮಂಗಲ ಪಟ್ಟಣದಲ್ಲಿ ಗಣೇಶೋತ್ಸವ ನಡೀತಾ ಇತ್ತು. ಆದರೆ ಈ ಬಾರಿ ಯಾಕೆ ಇಂತಹ ಒಂದು ಕೋಮು ಗಲಭೆಗೆ ಕಾರಣ ಆಯಿತು? ಆದರೆ ಇಲ್ಲ, ಗೃಹ ಸಚಿವರು ಹೇಳಿದ್ರೆ ಅದು ಕೋಮು ಗಲಭೆ ಅಲ್ಲ, ನೀವು ಅದನ್ನು ಬೆಳೆಸಕ್ಕೆ ಹೋಗಬೇಡಿ, ನಾವು ವಾಸ್ತವ ಏನಿದೆ, ನಾಗಮಂಗಲದಲ್ಲಿ ಏನಾಗಿದೆ ಅನ್ನೋದನ್ನು ಎಲ್ಲ ಮಾಧ್ಯಮಗಳು ತೋರಿಸ್ತಾ ಇದ್ದೇವೆ. ಆದರೆ ಇದನ್ನು ತೋರಿಸ್ಬೇಡಿ, ಜಾಸ್ತಿ ಅದನ್ನು ಬೆಳೆಸೋದಕ್ಕೆ ಹೋಗಬೇಡಿ ಅಂತಂದರೆ ಇವರು ತಮ್ಮ ಇಲಾಖೆಯನ್ನು ಅಥವಾ ರಾಜ್ಯದಲ್ಲಿ ಆಗ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನಿಭಾಯಿಸೋದಕ್ಕಾಗದೆ ವಿಫಲರಾಗಿದ್ದಾರೆ ಅನ್ನೋದು ಇವರ ಮಾತುಗಳಿಂದಲೇ ತಿಳಿದು ಬರುತ್ತೆ. ಮಧುಕರ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು SK ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.